ಸುವರ್ಣಸೌಧಕ್ಕೆ ಏಕಾಏಕಿ ಮುತ್ತಿಗೆ ಹಾಕ್ಲಿಕ್ಕೆ ನಾವು ಬರಲಿಲ್ಲ. ಇದಕ್ಕೆ ಮುಂಚೆ ರಾಜ್ಯದ ಉದ್ದಗಲಕ್ಕೆ ರೈತರ ಪರವಾಗಿ ಹೋರಾಟ ಮಾಡಿದ್ವಿ. 170ಕ್ಕೂ ಹೆಚ್ಚು ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಮಾಡಿ, 30 ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ರೈತರ ಪಾಲಿಗೆ ಬದುಕಿದ್ದು ಸತ್ತಂತಾಗಿರ್ತಕ್ಕಂಥ, ಕಣ್ಣಿದ್ದು ಕುರುಡರಂತೆ, ಕಿವಿ ಇದ್ದು ಕಿವಿಡ್ರಂತೆ ಇರುವ ಈ ಭ್ರಷ್ಟ ಸರ್ಕಾರವನ್ನ ಎಚ್ಚರಿಸೋದಕ್ಕೆ, ರೈತರಿಗೆ ನ್ಯಾಯ ಕೊಡಿ ಅಂತ ಹೇಳಿ ಕೇಳೋದಕ್ಕೆ ಇವತ್ತು ಸುವರ್ಣಸೌಧ ಮುತ್ತಿಗೆ. ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ FRP ನಿಗದಿ ಮಾಡಬೇಕು, ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಏನ್ರಿ ಮಾಡಿದ್ದಾರೆ ಮೋದಿ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೇನೆ. ಶಿವಾನಂದ ಪಾಟೀಲ್ ರೇ, ಕೇಂದ್ರ ಸರ್ಕಾರ 1 ಟನ್ ಕಬ್ಬಿಗೆ 3,550 ರೂಪಾಯಿ FRP ನಿಗದಿ ಮಾಡಿಲ್ವಾ? ನಮ್ಮ ನೆರೆಯ ಮಹಾರಾಷ್ಟ್ರ ಅದಕ್ಕೆ ಹತ್ತಿರದಲ್ಲಿ 3,400 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ನಾಟಕ ಆಡ್ತಾ ಇದ್ದೀರಿ. ನೀವು ನಾಟಕ ಆಡ್ತಾ ಇದ್ದೀರಿ. ನೀವು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ FRPಯನ್ನ ಕೊಡಿಸುವ ಕೆಲಸ ಮಾಡಿದ್ರೆ ರೈತರು ಯಾಕೆ ಕಳೆದ 3 ತಿಂಗಳಿನಿಂದ ಬೀದಿಯಲ್ಲಿ ನಿಂತು ಹೋರಾಟ ಮಾಡಬೇಕಾಗಿತ್ತು? ರೈತರು ಯಾಕೆ ತಾವು ರಕ್ತವನ್ನೇ ಬೆವರಾಗಿ ಸುರಿಸಿ ಬೆಳೆದಂತ ಕಬ್ಬಿಗೆ ಬೆಂಕಿ ಹಾಕುವಂತ ದುಸ್ಥಿತಿ ಬರ್ತಾ ಇತ್ತು? ಯಾಕೆ ರೈತರು ಹೋರಾಟ ಮಾಡಬೇಕಾಗಿ ಬಂತು ಅಂತ ಹೇಳಿದ್ರೆ, ನೀವು ರೈತರ ಪಾಲಿಗೆ ಸತ್ತಂತಾಗಿದ್ದೀರಿ. ನೀವು ಬದುಕಿರೋದು ಕೇವಲ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಪಾಲಿಗೆ ಮಾತ್ರ ಬದುಕಿದಿರಿ. ರೈತರ ಪಾಲಿಗೆ ನೀವು ಸತ್ತಿದ್ದೀರಿ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. MSP ನಿಗದಿ ಮಾಡೋದು ಕೇಂದ್ರ ಸರ್ಕಾರವೇ. ಮೆಕ್ಕೆಜೋಳ 1 ಕ್ವಿಂಟಾಲಿಗೆ 2,400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆಯೇ ಇಲ್ವೋ? ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ಮೇಲೂ ಕೂಡ ಖರೀದಿ ಕೇಂದ್ರ ತೆರೆಯುವ ಜವಾಬ್ದಾರಿ ಯಾರ್ದಿತ್ತು? ಖರೀದಿ ಕೇಂದ್ರ ತೆರೆಯುವ ಜವಾಬ್ದಾರಿ ನಿಮ್ದಿತ್ತು. ಬಳ್ಳಾರಿಯಲ್ಲಿ ಹೋರಾಟ ನಡೀತು, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿ. ದಾವಣಗೆರೆಯಲ್ಲಿ ಹೋರಾಟ ನಡೀತು, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿ. ಖರೀದಿ ಕೇಂದ್ರ ತೆರೆದ್ರ? ರೈತರು ಕೇಳಿದ್ದು ಭತ್ತದ ಖರೀದಿ ಕೇಂದ್ರ ತೆರೀರಿ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ, ರೈತರಿಗೆ ನ್ಯಾಯ ಕೊಡಿಸಿ, ರೈತರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ರೈತರು ಕೇಳಿದ್ರೆ ನೀವು ಯಾರು ಖರೀದಿ ಕೇಂದ್ರ ತೆರೆದ್ರಿ? ನೀವು ತೆರೆದಿದ್ದು ಶಾಸಕರ ಖರೀದಿ ಕೇಂದ್ರವನ್ನ. ನಾಚಿಕೆ ಆಗ್ಬೇಕಲ್ಲ ನಿಮ್ ಜನ್ಮಕ್ಕೆ. ರೈತರು ಕೇಳಿಲ್ಲ ಶಾಸಕರ ಖರೀದಿ ಕೇಂದ್ರ ತೆರೀರಿ ಅಂತ. ರೈತರು ಕೇಳಿಲ್ಲ. ರೈತರು ಕೇಳಿದ್ದು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ್ರೆ ನೀವು ಶಾಸಕರ ಖರೀದಿ ಕೇಂದ್ರ ತೆರೀತೀರಿ. ನೀವು ನಮಗ್ ಬುದ್ಧಿ ಹೇಳಕ್ ಬಯಸ್ತಾರೆ. ರೈತರು ಇವತ್ತು ಕೇಳ್ತಾ ಇದ್ದಾರೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ತುಂಗಭದ್ರಾ ಕ್ರೈಸ್ಟ್ ಗೇಟ್ ಏನ್ ಪರಣ್ಣ ಎಷ್ಟು ವರ್ಷ ಆಯ್ತು ಹಾಳಾಗಿ? 1.5 ವರ್ಷ ಆಯ್ತು. ಒಂದು ಗೇಟ್ ರಿಪೇರಿ ಮಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಅದಕ್ಕೆ ನಮ್ಮ ಆಗ್ರಹ ಇದೆ, ನಿಮಗೆ ಗೇಟ್ ರಿಪೇರಿ ಮಾಡುವ ಯೋಗ್ಯತೆಯೂ ಇಲ್ಲ. ಗೇಟ್ ರಿಪೇರಿ ಯಾವತ್ ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಗೇಟ್ ರಿಪೇರಿ ಆಗೋವರೆಗೆ 1 ಎಕರೆಗೆ 25,000 ಮಧ್ಯಂತರ ಪರಿಹಾರ ಧನ ಕೊಡಿ ಅಂತ ಆಗ್ರಹಿಸಿ ನಮ್ಮ ಹೋರಾಟ. ನಮ್ಮ ವಿಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಬಂದಿದ್ದಾರೆ. ಅವರ ತಮ್ಮೆಲ್ಲರ ಪರವಾಗಿ ನಾನು ಈ ಹೋರಾಟಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಆ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀವು ಪರಿಹಾರ ಕೊಡಿ ಅಂತ ಹೇಳಿ ನಮ್ಮ ಹೋರಾಟ. ಚಾಮರಾಜನಗರ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ವನ್ಯಜೀವಿಗಳ ಕಾಟ, ಆನೆ ಹಾವಳಿ, ಹುಲಿ ಹಾವಳಿ, ಚಿರತೆ ಹಾವಳಿ, ಮಂಗನ ಕಾಟ, ಇದೆಲ್ಲದರಿಂದ ಮುಕ್ತಿ ಯಾವಾಗ ಅಂತ ಕೇಳಿ ನಮ್ಮ ಹೋರಾಟ. ಜೀವ ಕಳ್ಕೊಂಡಂತ ರೈತರಿಗೆ ಪರಿಹಾರ ಕೊಡಿ. ವನ್ಯಜೀವಿಯ ಕಾರಣದಿಂದ
ಬೆಳೆ ನಷ್ಟದ ಪ್ರಕರಣಗಳು ರಾಜ್ಯದಲ್ಲಿ 2 ವರ್ಷದಲ್ಲಿ ದಾಖಲಾಗಿರೋದು 84,000. ನೀವು ಪರಿಹಾರ ಕೊಟ್ಟಿರೋದು ಕೇವಲ 35,000 ಪ್ರಕರಣಗಳಿಗೆ. ಉಳಿದ 59,000 ಪ್ರಕರಣಗಳಿಗೆ ಪರಿಹಾರ ಕೊಡಿ ಅಂತ ಹೇಳಿ ನಮ್ಮ ಹೋರಾಟ. ಇದಕ್ಕಾಗಿ ನಮ್ಮ ಹೋರಾಟ. ತೆಂಗು ಬೆಲೆ ಇದೆ, ಬೆಳೆ ಇಲ್ಲ. ಅಡಿಕೆಗೆ ಕೊಳೆ ರೋಗ, ಕಾಫಿಗೆ ಬೆಲೆ ಇದೆ, ಬೆಳೆ ಇಲ್ಲ. ಇವರಿಗೆ ವಿಶ್ವಾಸ ಮೂಡಿಸಿ ಅಂತ ನಮ್ಮ ಹೋರಾಟ. ನೀವು ನಮಗ್ ಪಾಠ ಹೇಳ್ತೀರಲ್ಲ, ನಾನು ನಿಮ್ಮನ್ನ ಕೇಳಕ್ ಬಯಸ್ತೇನೆ. ನೀವೇನ್ ಹೇಳಿದ್ರಿ? ರೈತರ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವರು ಈ ವೇದಿಕೆಗೆ ಆಗಮಿಸಿದರೆ ಅವರ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹೋರಾಟ ರೈತರಿಗೆ ನ್ಯಾಯ ಕೊಡಿ ಅಂತ ಹೇಳಿ, ರೈತರಿಗೆ ಬದುಕುವ ಗ್ಯಾರಂಟಿ ಕೊಡಿ ಅಂತ ನಮ್ಮ ಹೋರಾಟ. ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ? ಬೆಳೆ ಇದ್ರೆ ಬೆಲೆ ಇಲ್ಲ, ಬೆಲೆ ಇದ್ರೆ ಬೆಳೆ ಇಲ್ಲ, ಎರಡೂ ಇದ್ರೆ ದಲ್ಲಾಳಿಗಳಿಂದ ಮುಕ್ತಿ ಇಲ್ಲ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಅದಕ್ಕಾಗಿ ನಾನು ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ, ನಿಮ್ ಕುರ್ಚಿ ನಾಟಕ ನೋಡ್ಲಿಕ್ಕೆ ನಾವು ಬೆಳಗಾವಿಗೆ ಬಂದಿಲ್ಲ. ನಾವು ರೈತರ ಸಮಸ್ಯೆಗಳನ್ನು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇವೆ. ನಾವಿಲ್ಲಿಗೆ ಬಂದಿರೋದು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇವೆ. ನಿಮ್ಮ ಕುರ್ಚಿ ನಾಟಕವನ್ನ ನೋಡ್ಲಿಕ್ಕೆ ನಾವು ಬಂದಿಲ್ಲ. ಕುರ್ಚಿ ನಾಟಕ ಬಂದ್ ಮಾಡಿ ರೈತರ ಸಂಕಷ್ಟಕ್ಕೆ ಕಿವಿ ಕೊಡಿ, ರೈತರ ಸಂಕಷ್ಟವನ್ನ ಕಣ್ಣಾರೆ ನೋಡಿ, ಅನ್ಯಾಯವನ್ನ ಸರಿಪಡಿಸಿ ರೈತರಿಗೆ ನ್ಯಾಯ ಕೊಡಿ ಅಂತೇಳಿ ನಮ್ಮ ಹೋರಾಟ. ಅತಿವೃಷ್ಟಿ ಹಾನಿಯಾಗಿದೆ 10,748 ಹೆಕ್ಟೇರ್. ನೀವು ಪರಿಹಾರ ಕೊಟ್ಟಿದ್ದೀರಾ? ನೀವು ಪರಿಹಾರ ಕೊಟ್ಟಿದ್ದೀರಾ? ಸುಮಾರು 14,58,000 ಹೆಕ್ಟೇರ್ ಬೆಳೆ ನಷ್ಟ ಆಗಿದ್ರು ಕೂಡ 10,748 ಕೋಟಿ ರೂಪಾಯಿ ಎಷ್ಟು ಬೆಳೆ ನಷ್ಟ ಆಗಿದ್ರು ಕೂಡ ನಿಮ್ಮಿಂದ ಪರಿಹಾರ ಎಲ್ಲ ರೈತರಿಗೂ ತಲುಪಲಿಲ್ಲ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ನೀವು ಕೇಳ್ತೀರಿ ಮೋದಿ ಏನ್ ಮಾಡಿದ್ದಾರೆ ಅಂತ ಹೇಳಿ. ನಾನ್ ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಮುಂಚೆ ಕಿಸಾನ್ ಸಮ್ಮಾನ್ ಯೋಜನೆ ಇತ್ತ ಯೋಜನೆ ರೈತರ ಖಾತೆಗೆ 6,000 ರೂಪಾಯಿ ಪ್ರತಿ 3 ತಿಂಗಳಿಗೆ ಹಾಕ್ತಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ವಾ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ 4,000 ರೂಪಾಯಿ ಸೇರ್ಸ್ ಹಾಕ್ತಾ ಇದ್ರು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗಲೂ ಮುಂದುವರಿಸಿದ್ರು. ನೀವೇನ್ ಮಾಡಿದ್ರಿ? ನಿಮ್ ಸರ್ಕಾರ ಬಂದ್ಮೇಲೆ ಅದಕ್ಕೂ ಕಲ್ಲು ಹಾಕಿದ್ರಿ. ರೈತ ವಿದ್ಯಾನಿಧಿ 10 ಲಕ್ಷ ಜನರಿಗೆ ರೈತ ಮಕ್ಕಳಿಗೆ ನ್ಯಾಯ ಸಿಗ್ತಾ ಇತ್ತು, ಅದಕ್ಕೂ ಕಲ್ಲು ಹಾಕಿದ್ರಿ ರೈತ ವಿದ್ಯಾನಿಧಿಗೆ. ಈ ರೀತಿ ರೈತ ವಿದ್ಯಾನಿಧಿಗೆ ಕಲ್ಲು ಹಾಕಿದ್ರಿ. ರೈತ ಶಕ್ತಿ ಯೋಜನೆಯನ್ನ ಬಂದ್ ಮಾಡಿದ್ರಿ. ಇವತ್ತು ನೀವು ನಮಗೆ ಪ್ರಶ್ನೆ ಕೇಳ್ತೀರಿ, ಬಿಜೆಪಿ ಸರ್ಕಾರ ರೈತರ ಪರವಾಗಿ ಏನ್ ಮಾಡಿದೆ ಅಂತೇಳಿ. ಇದೆಲ್ಲ ಮಾಡಿದ್ದು ಬಿಜೆಪಿ ಸರ್ಕಾರ ಅಲ್ವಾ? ನೀವು ರೈತರಿಗೆ ಅನ್ಯಾಯ ಮಾಡುವ ಕೆಲಸವನ್ನ ನೀವು ಮಾಡಿದಿರಿ. ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ವರೆಗೂ ದರ ಏರಿಸಿರೋದು ನೀವು. ರೈತರ ಪಾಣಿ ಬೆಳೆಯನ್ನ 15 ರೂಪಾಯಿಂದ 30 ರೂಪಾಯಿಗೆ ಏರಿಸಿದ್ದು ನೀವು. ಬಿಜೆಪಿ ಸರ್ಕಾರ ಇದ್ದಾಗ 25,000 ರೂಪಾಯಿ ಕೊಟ್ರೆ ಟ್ರಾನ್ಸ್ಫಾರ್ಮರ್ ಹಾಕ್ತಾ ಇದ್ರು. ಈಗ ನಿಮ್ಮ ಮನೆಯವರ ಸರ್ಕಾರ ಬಂತು, 3 ಲಕ್ಷ ಕೊಡ್ಬೇಕಲ್ರಿ. ಇದು ಮನೆಯವರ ಸರ್ಕಾರ ಅಲ್ವಾ? ಇದು 3 ಲಕ್ಷ ಕಟ್ಟಬೇಕು. ಒಂದ್ ಕಂಬಕ್ಕೆ 15,000 ರೂಪಾಯಿ ಕಟ್ಟಬೇಕು. 10 ಕಂಬ ಹಾಕ್ಸ್ಬೇಕು ಅಂದ್ರೆ 1.5 ಲಕ್ಷ ಕಟ್ಟಬೇಕು. TC ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ 3 ಲಕ್ಷ ಕಟ್ಟಬೇಕು. ಇದು ನಿಮ್ಮ ಮನೆಯವರ ಸರ್ಕಾರ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಇವತ್ತು ನೀವು ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ಒಂದು ಮಾತು ತಿಳ್ಕೊಳ್ಳಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಚೀಲ ಯೂರಿಯಾದ ಬೆಲೆ 2,460 ರೂಪಾಯಿ. ಆ ಪುಣ್ಯಾತ್ಮ ನರೇಂದ್ರ ಮೋದಿ ಅವರು ಪ್ರೋತ್ಸಾಹಧನವನ್ನ 2,188 ರೂಪಾಯಿ ಒಂದು ಚೀಲ ಯೂರಿಯಾಕ್ಕೆ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ಆ ಪುಣ್ಯಾತ್ಮ ಇಲ್ಲದೆ ಇದ್ದಿದ್ರೆ ಒಂದು ಚೀಲ ಯೂರಿಯಾದ ಬೆಲೆ 2,460 ರೂಪಾಯಿ ಆಗ್ತಾ ಇತ್ತು. ನೀವು ನರೇಂದ್ರ ಮೋದಿ ಅವರ ಬಗ್ಗೆ ಪ್ರಶ್ನೆ ಮಾಡ್ತೀರಿ. ಒಂದು ಚೀಲ DAP ಬೆಲೆ
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 4,073 ರೂಪಾಯಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಸಬ್ಸಿಡಿ ಕೊಡ್ತಿರೋದು 2,500 ರೂಪಾಯಿ. ಒಂದು ವೇಳೆ ಮೋದಿ ಅವರು ಇಲ್ಲದೆ ಇದ್ದಿದ್ರೆ, ನಿಮ್ ತರನೇ ರೈತರ ಪಾಲಿಗೆ ಬದುಕಿಲ್ದೆ ಇದ್ದಿದ್ರೆ ಒಂದು ಚೀಲ DAP ಬೆಲೆ 4,073 ರೂಪಾಯಿ ಆಗ್ತಾ ಇತ್ತು. ನೀವು ನಮಗೆ ಪ್ರಶ್ನೆ ಮಾಡ್ತೀರಿ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ಕೃಷಿ ಬಜೆಟ್ ಇದ್ದಿದ್ದು ಕೇವಲ 27,000 ಕೋಟಿ. ಇವತ್ತು ಮೋದಿ ಅವರು ಕೃಷಿ ವಲಯಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿರೋದು 1,37,000 ಕೋಟಿ. ನೀವ್ ಹೇಳ್ತೀರಿ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿ. ನಿಮ್ ಕಾಂಗ್ರೆಸ್ ಇದ್ದಾಗ 24% ಬಡ್ಡಿ ಹಾಕ್ತಾ ಇದ್ರಿ. ಸೊಸೈಟಿ 10,000 ರೂಪಾಯಿ ಸಾಲ ತಗೊಂಡ್ರೆ ವರ್ಷಕ್ಕೆ 2,400 ರೂಪಾಯಿ ಬಡ್ಡಿ ಕಟ್ಟಬೇಕಿತ್ತು. ಇವತ್ತು 5 ಲಕ್ಷ ರೂಪಾಯಿವರೆಗೂ ಬಡ್ಡಿ ರಹಿತ ಸಾಲ. ಇದು ಬಿಜೆಪಿ ಸರ್ಕಾರ ಮಾಡಿದ್ದಲ್ವಾ? ನೀವು ಇವತ್ತು ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂತ ಕೇಳ್ತಾ ಇದ್ದೀರಿ. ನಾನ್ ನಿಮ್ಗೆ ಹೇಳಕ್ ಬಯಸ್ತೇನೆ, ನೀವು ರೈತರ ಪಾಲಿಗೆ ಬದುಕಿದ್ದು ಸತ್ತಂತಾಗಿದ್ದೀರಿ. ನಿಮ್ ಕುರ್ಚಿ ನಾಟಕ ಬಂದ್ ಮಾಡಿ. ರೈತರ ಪಾಲಿಗೆ ಬದುಕಿದೀವಿ ಅಂತ ತೋರಿಸ್ತೀವಿ ಅನ್ನೋದಾದ್ರೆ ನಿಮಗೆ ಆಯ್ಕೆ ಎರಡಿದೆ. 88 ಜನ ಸಕ್ಕರೆ ಕಾರ್ಖಾನೆ ಮಾಲೀಕರು ಬೇಕೋ, 4 ಕೋಟಿ ರೈತರು ಬೇಕು ಅಂತ ತೀರ್ಮಾನ ನೀವು ಮಾಡಿ. 4 ಕೋಟಿ ರೈತರು ನಿಮಗೆ ಬೇಕು ಅನ್ನೋದಾದ್ರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂತ 1 ಟನ್ನಿಗೆ 3,550 ರೂಪಾಯಿ FRP ಅದು ಕೊಡುವ ಕೆಲಸವನ್ನ ಮಾಡಿ ಅಂತ ಆಗ್ರಹಿಸಿ. ಶಾಸಕರ ಖರೀದಿ ಕೇಂದ್ರ ಬೇಡ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 2,400 ರೂಪಾಯಿ MSP ಗೆ ಪ್ರಕಾರ ಖರೀದಿ ಮಾಡಿ. ಭತ್ತದ ಖರೀದಿ ಕೇಂದ್ರ ತೆರೀರಿ. ರಾಗಿ ಖರೀದಿ ಕೇಂದ್ರ ತೆರೀರಿ. ಈರುಳ್ಳಿ ಬೆಳೆ ಕಳ್ಕೊಂಡವನಿಗೆ, ಶುಂಠಿ ಬೆಳೆಯಲ್ಲಿ ನಷ್ಟ ಆದವನಿಗೆ ಇದಕ್ಕೆ MSP ಇಲ್ಲ. ಆದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕಾಲ ಕಾಲಕ್ಕೆ ಸಂಕಷ್ಟಕ್ಕೊಳಗಾದ ರೈತರ ನೆರವಿಗೆ ಬಂದಿದೆ. ನೀವು ರೈತರ ನೆರವಿಗೆ ಬಂದು ನಾವು ಬದುಕಿದೀವಿ ನಿಮ್ ಪಾಲಿಗೆ ಅಂತ ತೋರಿಸಿ. ನೀವೀಗ ಬದುಕಿರೋದು ಕೇವಲ ದಲ್ಲಾಳಿಗಳ ಪರವಾಗಿ ಮಾತ್ರ. ರೈತರ ಪರವಾಗಿ ನೀವು ಸತ್ತೋಗಿದ್ದೀರಿ. ನೀವು ದಲ್ಲಾಳಿಗಳ ಪರವಾಗಿ ಮಾತ್ರ ಬದುಕಿದ್ದೀರಿ. ಅದಕ್ಕಾಗಿ ನಮ್ಮ ಆಗ್ರಹ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಹೋರಾಟ ರೈತರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ. ಅದಕ್ಕಾಗಿ ಸುವರ್ಣಸೌಧ ಮುತ್ತಿಗೆ ಹಾಕ್ಲಿಕ್ಕೆ ಬಂದಿದ್ದೇವೆ. ನಿಮ್ ಕುರ್ಚಿ ನಾಟಕ ಬಂದ್ ಮಾಡಿ ರೈತರ ಪರವಾಗಿ ಚರ್ಚೆ ಮಾಡೋಣ. ಉತ್ತರ ಕರ್ನಾಟಕ ಸಮಸ್ಯೆಗಳ ಪರವಾಗಿ ಚರ್ಚೆ ಮಾಡೋಣ. ಯಾರು ಅನ್ಯಾಯ ಮಾಡಿದ್ದಾರೆ ಅನ್ನೋದನ್ನ ಅಲ್ಲಿ ಚರ್ಚೆ ಮಾಡೋಣ. ನ್ಯಾಯ ಕೊಡಿಸೋ ಕೆಲಸ ಮಾಡೋಣ. ಅದಕ್ಕಾಗಿ ನಮ್ಮ ಹೋರಾಟ. ಬಲೋ ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.